Hello everyone, welcome back to Learn with Maktoum. So ಲಾಸ್ಟ್ ವಿಡಿಯೋದಲ್ಲಿ ನಾವು ಎಂ ಎಸ್ ವರ್ಡ್ ಅಂದ್ರೆ ವರ್ಡ್ ಪ್ರೊಸೆಸಿಂಗ್ ಸ್ಪ್ರೆಡ್ ಶೀಟ್ ಮತ್ತೆ ಪವರ್ ಪಾಯಿಂಟ್ ಅನ್ನು ನೋಡಿದೀವಿ. ಹೋಪ್ ಯು ಅಂಡರ್ಸ್ಟುಡ್ ಎವ್ರಿಥಿಂಗ್ ದೇರ್. ಸೊ ಇವತ್ತು ನಾವು ಒಂದು ಕಾನ್ಫಿಗರೇಷನ್ ನೋಡೋಣ್ರಿ, ಕಂಪ್ಯೂಟರ್ದು ಯಾವ ರೀತಿ ಕಾನ್ಫಿಗರೇಷನ್ ಇರ್ತೈತೆ ಅನ್ನೋದನ್ನ ಈ ಒಂದು ಟಾಪಿಕ್ ಅಲ್ಲಿ ನೋಡ್ತೀವಿ. ಟಾಪಿಕ್ ಬಂದ್ಬಿಟ್ಟು ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್. ಸೊ ಒಂದು ಕಂಪ್ಯೂಟರ್ ಸಿಸ್ಟಮ್ ಯಾವ ರೀತಿ ಕಾನ್ಫಿಗರ್ ಮಾಡಿರ್ತಾರೆ ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತೇವೆ. ಯಾವ ಕಾಂಪೋನೆಂಟ್ಸ್ ಇಂದ ಕಾನ್ಫಿಗರ್ ಮಾಡಿರ್ತಾರೆ ಅನ್ನೋದನ್ನ ನೋಡ್ತೇವೆ. ಲೆಟ್ ಸ್ಟಾರ್ಟ್. ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್. ಅ ಕಂಪ್ಯೂಟರ್ ಸಿಸ್ಟಮ್ ಕಾನ್ಫಿಗರೇಷನ್ ರೆಫರ್ಸ್ ಟು, ಕಂಪ್ಯೂಟರ್ ಸಿಸ್ಟಮ್ ಕಾನ್ಫಿಗರೇಷನ್ ಅಂತ ಅಂದ್ರೆ it is the set of hardware components, specifications, and peripherals that together make up a functional computer system. ಸೊ ಒಂದು ಕಂಪ್ಯೂಟರ್ ಸಿಸ್ಟಮ್ ಅಂತಂದಾಗ ನಾವು ಫಸ್ಟ್ ಯೂನಿಟ್ ಅಲ್ಲಿ ನೋಡಿದ್ವಿ. ಕಂಪ್ಯೂಟರ್ ಸಿಸ್ಟಮ್ ಅಂತಂದ್ರೆ ನಿಮ್ದು ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಎಲ್ಲ ಸೇರಿ ಅದ್ರ ಜೊತೆಗೆ ಸ್ಪೆಸಿಫಿಕೇಶನ್ಸ್ ಅಂತಂದ್ರೆ ಎಷ್ಟೆಷ್ಟು, ಫಾರ್ ಎಕ್ಸಾಂಪಲ್ ರ್ಯಾಮ್ 4 GB 6 GB ಈ ರೀತಿ ಸ್ಪೆಸಿಫಿಕೇಶನ್ ಮತ್ತೆ ಪೆರಿಫೆರಲ್ಸ್, ಅದಕ್ಕೆ ಕನೆಕ್ಟೆಡ್ ಇರತಕ್ಕಂಥ ಡಿವೈಸಸ್, ಇವೆಲ್ಲ ಸೇರಿ ನಿಮಗೊಂದು ಕಂಪ್ಯೂಟರ್ ಸಿಸ್ಟಮ್ ರೆಡಿ ಆಗ್ತದೆ. ಓಕೆ, a typical computer system consists of ಏನೇನ್ ಇರ್ತೈತ್ರಿ? CPU ಇರ್ತೈತಿ, ಮದರ್ ಬೋರ್ಡ್ ಇರ್ತದ, ಮೆಮರಿ ಇರ್ತೈತಿ, ಸ್ಟೋರೇಜ್ ಇರ್ತದ, ಪವರ್ ಸಪ್ಲೈ ಯೂನಿಟ್ ಇರ್ತೈತಿ, ಇನ್ಪುಟ್ ಡಿವೈಸಸ್ ಇರ್ತವು, ಔಟ್ಪುಟ್ ಡಿವೈಸಸ್ ಇರ್ತವು, ಮತ್ತೆ ಅದರ್ ಪೆರಿಫೆರಲ್ಸ್ ಇರ್ತವು. ಸೊ ಇದೆಲ್ಲ ಸೇರಿ ನಮ್ದು ಕಂಪ್ಯೂಟರ್ ಸಿಸ್ಟಮ್ ರೆಡಿ ಆಗ್ತದೆ. ಹೌದಾ? ಸೊ ಬೇಸಿಕ್ ಕಾಂಪೋನೆಂಟ್ಸ್ ಯಾವ್ಯಾವ್ರಿ ಅಂತಂದಾಗ ನೋಡ್ರಿ, ಆ ಟಿಪಿಕಲ್ ಡೆಸ್ಕ್ಟಾಪ್ ಕಂಪ್ಯೂಟರ್ ಕಂಟೇನ್ಸ್ ಪ್ರೊಸೆಸರ್ ಅಂದ್ರೆ ಯಾರ್ರಿ? ನಿಮ್ದು CPU ಇರ್ತೈತಿ. ಹೌದಾ? ಮದರ್ ಬೋರ್ಡ್ ಇರ್ತದ. ಮದರ್ ಬೋರ್ಡ್ ಇಟ್ ಇಸ್ ಅ ಪ್ಲೇಸ್ ವೇರ್ ಆಲ್ ಯುವರ್ ಕಾಂಪೋನೆಂಟ್ಸ್ ವಿಲ್ ಬಿ ಸಿಟ್ಟಿಂಗ್, ರೈಟ್? ದೆನ್ ಯುವರ್ ರ್ಯಾಮ್, ಪ್ರೈಮರಿ ಮೆಮರಿ, ದೆನ್ ನಿಮ್ದು ಸ್ಟೋರೇಜ್ ಡಿವೈಸಸ್, ಪವರ್ ಸಪ್ಲೈ ಯೂನಿಟ್ PSU ಅಂತ ಕರಿತೀವ್ರಿ. SMPS ಬಗ್ಗೆ ನೋಡ್ತೀವಿ ನಾವು ಅದ್ರ ಒಳಗಡೆ ವೆನ್ ವಿ ಡಿಸ್ಕಸ್ ದಿ ನೆಕ್ಸ್ಟ್ ಟಾಪಿಕ್. ಅದರಲ್ಲಿ ಡೀಟೇಲ್ ಆಗಿ ನೋಡ್ತೀವಿ ಪವರ್ ಸಪ್ಲೈ ಯೂನಿಟ್ ಅನ್ನ. ಇದರಲ್ಲಿ ಸಂಕ್ಷಿಪ್ತವಾಗಿ ನೋಡ್ತೀವಿ ಅದಂದ್ರೆ ಏನಂತ ಹೇಳಿ. ಮಾನಿಟರ್, keyboard, mouse, graphics hardware if required, the network interface, cabinet or case, cooling system, speakers, headphones. ಸೊ ಇವೆಲ್ಲ ಮೇನ್ ಕಾಂಪೋನೆಂಟ್ಸ್ ನೀವು ಇದ್ದೇ ಇರ್ತವು ನಿಮ್ಮ ಕಂಪ್ಯೂಟರ್ಸ್ ಅಲ್ಲಿ. ಹೌದಾ? ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್, ಸ್ಟಾರ್ಟಿಂಗ್ ವಿತ್ ಅವರ್ ಪ್ರೊಸೆಸರ್, ದ ಬ್ರೈನ್ ಆಫ್ ದ ಕಂಪ್ಯೂಟರ್, ಹೂ CPU. So, Central Processing Unit executes what? Program instructions and performs processing. So, ನಮ್ಮ CPU ಮೇನ್ ಕೆಲಸ ಏನ್ರಿ? ಪ್ರೊಸೆಸಿಂಗ್. ಹೌದಾ? Modern CPUs contain multiple cores, allowing them to execute multiple instruction streams efficiently. So cores ಏನೈತಲ್ರಿ, these are the main people who does the processing. ಸೊ ಇದು ಕೋರ್ಸ್ ಎಷ್ಟು ಇರ್ತವೋ ಅಷ್ಟು ಇನ್ಸ್ಟ್ರಕ್ಷನ್ಸ್ ಪ್ರೊಸೆಸ್ ಮಾಡ್ತಿದ್ರೆ CPU. ಈಗ ಒಂದು ಕೋರ್ ಐತಪ್ಪ ಅಂದ್ರೆ ಇಟ್ ಕ್ಯಾನ್ ಪ್ರೊಸೆಸ್ ಒನ್ ಇನ್ಸ್ಟ್ರಕ್ಷನ್ ಅಟ್ ಅ ಟೈಮ್. ಸೊ ಮಲ್ಟಿಪಲ್ ಕೋರ್ಸ್ ಇದ್ದಾಗ ಮಲ್ಟಿಪಲ್ ಇನ್ಸ್ಟ್ರಕ್ಷನ್ ನ ಅಟ್ ಅ ಟೈಮ್ ಅದು ಪ್ರೊಸೆಸ್ ಮಾಡಬಹುದು. ಓಕೆ, ದೆನ್ ಇಂಪಾರ್ಟೆಂಟ್ ಸ್ಪೆಸಿಫಿಕೇಶನ್ ಏನೇನಪ್ಪಾ ಅಂತಂದ್ರೆ CPU ನೀವು ನೋಡುವಾಗ ಏನೇನ್ ಸ್ಪೆಸಿಫಿಕೇಶನ್ ನೋಡ್ಬೇಕಪ್ಪ ಅಂತಂದ್ರೆ ನಂಬರ್ ಆಫ್ ಕೋರ್ಸ್ ಎಷ್ಟಿದಾವ ಅಂತ ನೋಡ್ಬೇಕು. ನೀವು ಇದನ್ನ ಕೇಳ್ತೀರಿ ವರ್ಡ್ ನ ಕ್ವಾಡ್ ಪ್ರೊಸೆಸರ್, ಆಕ್ಟಾ ಪ್ರೊಸೆಸರ್, ಹೆಕ್ಸಾ ಪ್ರೊಸೆಸರ್ ಈ ರೀತಿ ಕೇಳ್ತೀರಿ. ಆದ್ರೆ ಏನ್ರಿ, ಆಕ್ಟಾ ಕೋರ್ ಅಂದ್ರೆ 8 ಟಾಸ್ಕ್ಸ್, ರೈಟ್? ಕ್ವಾಡ್ ಕೋರ್ ಅಂದ್ರೆ 4 ಕೋರ್ಸ್ ಇರ್ತಾವ ಅದರಲ್ಲಿ. ಹೆಕ್ಸಾ ಮೀನ್ಸ್ 6 ಕೋರ್ಸ್ ಇರ್ತಾವ ಅದರಲ್ಲಿ. ಓಕೆ, ಸೊ ನಂಬರ್ ಆಫ್ ಕೋರ್ಸ್ ನಾವು ನೋಡಬೇಕು CPU ಪರ್ಚೇಸ್ ಮಾಡುವಾಗ. ಅದ್ರ ಜೊತೆಗೆ ಕ್ಲಾಕ್ ಫ್ರೀಕ್ವೆನ್ಸಿನೂ ಕೂಡ ನಾವು ಚೆಕ್ ಮಾಡ್ತೀವಿ. ದೆನ್ ಕ್ಯಾಶೆ ಸೈಜ್ ಎಷ್ಟಿದೆ ಅದರದ್ದು, CPU ಆರ್ಕಿಟೆಕ್ಚರ್ ಏನಿದೆ, ವೆದರ್ ಇಟ್ ಈಸ್ ಅ 64-ಬಿಟ್ ಆರ್ಕಿಟೆಕ್ಚರ್ ಆರ್ 32-ಬಿಟ್ ಆರ್ಕಿಟೆಕ್ಚರ್ ನ ಚೆಕ್ ಮಾಡ್ತೀವಿ. ಸಪೋರ್ಟೆಡ್ ಇನ್ಸ್ಟ್ರಕ್ಷನ್ ಸೆಟ್ಸ್, ದೆನ್ ಥರ್ಮಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಇವನ್ನೆಲ್ಲ ನಾವು CPU ದಲ್ಲಿ ಚೆಕ್ ಮಾಡ್ತೀವಿ. ಎಕ್ಸಾಂಪಲ್ ಬಂದ್ಬಿಟ್ಟು ಆ ಪ್ರೊಸೆಸರ್ ಮೇ ಬಿ ಡಿಸ್ಕ್ರೈಬ್ಡ್ ಆಸ್, ಇಲ್ಲೊಂದು ಕೊಟ್ಟಿದ್ದಾರೆ ನೋಡ್ರಿ, ಆಕ್ಟಾ ಕೋರ್ ಅಂದ್ರೆ 8 ಕೋರ್ ಪ್ರೊಸೆಸರ್, 3.5 GHz ಬೇಸ್ ಕ್ಲಾಕ್. ಸೊ ಕ್ಲಾಕ್ ನಾವು ನೋಡ್ತೀವ್ರಿ, 3.5 GHz ಬೇಸ್ ಕ್ಲಾಕ್. ಸೊ ಇಲ್ಲಿ ಕ್ಲಾಕ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನಿಮ್ದು ಯಾವಾಗ ಇನ್ಸ್ಟ್ರಕ್ಷನ್ ಫೆಚ್ ಮಾಡಿ ಅದು ಎಕ್ಸಿಕ್ಯೂಟ್ ಮಾಡ್ತಿರ್ತೈತ್ರಿ, ಅವಾಗ ಅದು ಒಂದು ಟಿಕ್ ಮಾಡ್ತದೆ. ಕ್ಲಾಕ್ ಟಿಕ್ ವಿಲ್ ಬಿ ಹ್ಯಾಪನಿಂಗ್ ಇಂಟರ್ನಲಿ. ಸೊ ಆ ಒಂದು ಕ್ಲಾಕ್ ಟಿಕ್ ಏನಿದೆ ಅಂದ್ರೆ ಅದನ್ನ ನಾವು ಹರ್ಡ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. 1 ಹರ್ಡ್ಸ್ ಅಂದ್ರೆ 1 ಟಿಕ್ ಪರ್ ಸೆಕೆಂಡ್ ಅಂತೇಳಿ. ಸೊ ಅದೇ ರೀತಿ ಇಲ್ಲಿ 3.5 GHz ಅಂತಂದಾಗ ಇಟ್ ಇಸ್ ಮಿಲಿಯನ್ಸ್ ಆಫ್ ಟಿಕ್ಸ್ ಪರ್ ಸೆಕೆಂಡ್ ಮಾಡ್ತೈತ್ರಿ. ಸೊ ಅಷ್ಟು ಫಾಸ್ಟ್ ಆಗಿ ನಿಮ್ದು ಫ್ರೀಕ್ವೆನ್ಸಿ ಇರ್ತದ ಕಂಪ್ಯೂಟರ್ದು. ಓಕೆ, ದಟ್ಸ್ ಆಲ್ ಯು ನೀಡ್ ಟು ರಿಮೆಂಬರ್ ಅಬೌಟ್ CPU. ನೆಕ್ಸ್ಟ್ ಈಸ್ ಯುವರ್ ಮದರ್ ಬೋರ್ಡ್. ಸೊ ಮದರ್ ಬೋರ್ಡ್ ಬಂದ್ಬಿಟ್ಟು ಏನ್ರಿ, ಇದು ನಿಮ್ದು
ಪ್ರಿಂಟೆಡ್ ಸರ್ಕಿಟ್ ಬೋರ್ಡ್ PCB ಅಂತಂದ್ರೆ ಪ್ರಿಂಟೆಡ್ ಸರ್ಕಿಟ್ ಬೋರ್ಡ್ ಆಫ್ ಅ ಕಂಪ್ಯೂಟರ್. ಇದು ನಿಮ್ದು ಸರ್ಕಿಟ್ ಬೋರ್ಡ್ ರೀ. ಅದ್ರ ಮೇಲೆ ನಿಮ್ಮ ಎಲ್ಲಾ ಕಾಂಪೋನೆಂಟ್ಸ್ ಕೂಡ್ತಾವು. ಹೌದಾ? ನೆಕ್ಸ್ಟ್, ಇಟ್ ಪ್ರೊವೈಡ್ಸ್ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಅಂಡ್ ಕಮ್ಯುನಿಕೇಶನ್ ಪಾತ್ವೇಸ್ ಬಿಟ್ವೀನ್ ದ ಕಾಂಪೋನೆಂಟ್ಸ್. ಸೊ ಏನ್ ಮಾಡ್ತೈತ್ರಿ ಇದು ನಿಮಗೆ ಎಲೆಕ್ಟ್ರಿಕಲ್ ಕನೆಕ್ಷನ್ ನ ಕೊಡ್ತೈತಿ ಮತ್ತೆ ಕಮ್ಯುನಿಕೇಶನ್ ಪಾತ್ವೇ ಕೊಡ್ತೈತಿ. ಈಗ ಒಂದ್ ಕಾಂಪೋನೆಂಟ್ ಇನ್ನೊಂದು ಕಾಂಪೋನೆಂಟ್ ಜೊತೆಗೆ ಮಾತಾಡ್ಬೇಕಂದ್ರೆ ಅದಕ್ಕೊಂದು ಪಾತ್ ಬೇಕಲ್ವಾ? ಸೊ ಆ ಪಾತ್ ಕೂಡ ಯಾರು ಕೊಡ್ತಾರೆ? ಮದರ್ ಬೋರ್ಡ್ ಕೊಡ್ತದೆ. ಇಟ್ ಕನೆಕ್ಟ್ಸ್ ಕಾಂಪೋನೆಂಟ್ಸ್. ಇದು ಕೆಲಸ, ಮೇಜರ್ ಕೆಲಸ ಏನಪ್ಪಾ ಅಂತಂದ್ರೆ ಅದು ಕಾಂಪೋನೆಂಟ್ಸ್ ಕನೆಕ್ಟ್ ಮಾಡ್ತೈತಿ. ನಿಮ್ದು CPU, RAM, ಸ್ಟೋರೇಜ್ ಡಿವೈಸ್, ಎಕ್ಸ್ಪಾನ್ಷನ್ ಕಾರ್ಡ್ಸ್, USB ಡಿವೈಸ್, ನೆಟ್ವರ್ಕ್ ಡಿವೈಸಸ್, ಪವರ್ ಸಪ್ಲೈ ಎಲ್ಲಾನು ನೀವು ಎದಕ್ಕೆ ಕನೆಕ್ಟ್ ಮಾಡ್ತೀರಿ? ಮದರ್ ಬೋರ್ಡ್ಗೆ ಕನೆಕ್ಟ್ ಮಾಡ್ತೀರಿ. ಓಕೆ, ಮದರ್ ಬೋರ್ಡ್ ಇಸ್ ಕೈಂಡ್ ಆಫ್ ಅ ಬೇಸ್ ಆನ್ ವಿಚ್ ಆಲ್ ದ ಕಾಂಪೋನೆಂಟ್ಸ್ ವಿಲ್ ಬಿ ಸೆಟ್ಟಿಂಗ್ ಟುಗೆದರ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಮ್ ರೀ. ರ್ಯಾಮ್ ಬಗ್ಗೆ ನಾವು ಆಲ್ರೆಡಿ ಕಲ್ತಿದೀವಿ ಮೆಮರಿ ಯೂನಿಟ್ ಅಲ್ಲಿ. ಪ್ರೈಮರಿ ಮೆಮರಿ ಅಂತ ಹೇಳಿ. ರ್ಯಾಮ್ ಸ್ಟ್ಯಾಂಡ್ಸ್ ಫಾರ್ ಯುವರ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಕಂಪ್ಯೂಟರ್ಸ್ ಮೇನ್ ವರ್ಕಿಂಗ್ ಮೆಮರಿ ಇದು. It temporarily holds what? Your data instructions, right? Running programs, active data, operating system components, intermediate processing information. So temporarily ಇವೆಲ್ಲ ಅನ್ನೋದು hold ಮಾಡ್ತೈತಿ. So a typical computer may have 8 GB RAM, 16 GB RAM, 32 GB RAM, 64 GB RAM. ಸೊ ಈ ರೀತಿ ಅದು ರ್ಯಾಮ್ ನ ಇರ್ತೈತ್ರಿ ಒಂದೊಂದು ಕಂಪ್ಯೂಟರ್ ಅಲ್ಲಿ, ರೈಟ್? ವಾಟ್ ಐ ಆಮ್ ಯೂಸಿಂಗ್ ಕರೆಂಟ್ಲಿ, ಇಟ್ ಇಸ್ ಆಫ್ 16 GB RAM computer laptop I am using. So we have like 32 GB RAM, 64 GB RAM also. Okay. So that's all you need to remember. ಎದಕ್ಕೆ ರ್ಯಾಮ್ ಈ ರೀತಿ ಹೆಚ್ಚಿಗೆ ಐತಪ್ಪ ಅಂತಂದ್ರೆ, ಮೋರ್ ರ್ಯಾಮ್ ಕ್ಯಾನ್ ಅಲಾವ್ ಅ ಸಿಸ್ಟಮ್ ಟು ಹ್ಯಾಂಡಲ್ ಮೋರ್ ಆಕ್ಟಿವ್ ಅಪ್ಲಿಕೇಶನ್ಸ್ ಆರ್ ಡೇಟಾ ಸೈಮಲ್ಟೇನಿಯಸ್ಲಿ. ಎಷ್ಟು ಜಾಸ್ತಿ ರ್ಯಾಮ್ ಇರ್ತೈತ್ರಿ ಅಷ್ಟು ಜಾಸ್ತಿ ಪ್ರೊಸೆಸಿಂಗ್ ಆಗ್ತದೆ. ಎಲ್ಲ ಅಪ್ಲಿಕೇಶನ್ಸ್ ಅಷ್ಟು ಜಲ್ದಿ ಪ್ರೊಸೆಸಿಂಗ್ ಆಕೈತಿ. ಪರ್ಫಾರ್ಮೆನ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ದ CPU ಸ್ಟೋರೇಜ್ ಅಂಡ್ ವರ್ಕ್ ಲೋಡ್. ರ್ಯಾಮ್ ಅಷ್ಟೇ ಅಲ್ಲದೆ CPU ಎಷ್ಟು ಕೋರ್ಸ್ ಇದಾವು, ಅದೇ ರೀತಿ ನಿಮ್ದು ಸ್ಟೋರೇಜ್ ಎಷ್ಟು ಐತಿ ಮತ್ತೆ ವರ್ಕ್ ಲೋಡ್ ಎಷ್ಟು ಕೊಡ್ತಾ ಇದ್ದೀರಿ ಅದ್ರ ಮೇಲೂ ಕೂಡ ನಿಮ್ದು ಕಂಪ್ಯೂಟರ್ದು ಪರ್ಫಾರ್ಮೆನ್ಸ್ ಡಿಪೆಂಡ್ ಆಕೈತಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೋರೇಜ್ ರೀ. ಸ್ಟೋರೇಜ್ ಇಸ್ ಯೂಸ್ ಫಾರ್ ವಾಟ್? ಲಾಂಗ್ ಟರ್ಮ್ ರಿಟೆನ್ಷನ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್, ಅಪ್ಲಿಕೇಶನ್ಸ್, ಡಾಕ್ಯುಮೆಂಟ್ಸ್, ಫೋಟೋಸ್, ವಿಡಿಯೋಸ್, ಅದರ್ ಫೈಲ್ಸ್, ಆಲ್ ಎಲ್ಲಾನು ನಾವು ಪರ್ಮನೆಂಟ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ನಮ್ದು ಸ್ಟೋರೇಜ್ ಡಿವೈಸಸ್ ಹೆಲ್ಪ್ ಆಕೈತಿ. ಕಾಮನ್ ಸ್ಟೋರೇಜ್ ಡಿವೈಸ್ ನಾವು ನೋಡಿದ್ದು ಯಾವ್ಯಾವ್ರಿ? ನಿಮ್ದು HDD ಹಾರ್ಡ್ ಡಿಸ್ಕ್ ಡ್ರೈವ್ ರೀ, SSD ಸಾಲಿಡ್ ಸ್ಟೇಟ್ ಡ್ರೈವ್ ರೀ, NVMe SSD ಅಂತೂ ಬರ್ತೈತಿ. ಸೊ ಇದು ಬಂದ್ಬಿಟ್ಟು ನಾನ್ ವಾಲಟೈಲ್ ಮೆಮೊರಿ ಎಕ್ಸ್ಪ್ರೆಸ್, ನಾನ್ ವಾಲಟೈಲ್ ಮೆಮೊರಿ ಎಕ್ಸ್ಪ್ರೆಸ್ ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ ಹೇಳಿ. ಇದು ಕೂಡ ಅಲ್ಟ್ರಾ ಫಾಸ್ಟ್ ಟೈಪ್ ಸ್ಟೋರೇಜ್ ರೀ. ಓಕೆ, SSD ಗಿಂತ ಸ್ವಲ್ಪ ಇನ್ನೂ ಅಲ್ಟ್ರಾ ಫಾಸ್ಟ್. SSD ಇಸ್ ಫಾಸ್ಟರ್, ಅದಕ್ಕಿಂತ ಅಲ್ಟ್ರಾ ಫಾಸ್ಟರ್ ಬಂದ್ಬಿಟ್ಟು NVMe SSD. ಓಕೆ ಫೈನ್. ಓಲ್ಡರ್ SSD ನಾವು SATA SSD ನ ಯೂಸ್ ಮಾಡ್ತಿದ್ವಿ ರೀ. Nowadays the modern computers we have this NVMe SSD. Okay. Next is power supply unit. A desktop computer requires a power supply unit to convert the electrical power from the wall outlet into appropriate DC voltages used by computer components. So ನಿಮ್ದೇನೀಗ ಡೆಸ್ಕ್ಟಾಪ್ಸ್ ಇರ್ತಾವ್ರಿ ಮನೆಯಲ್ಲಿ, ರೈಟ್? ಅವಕ್ಕೆ ಏನ್ ಬೇಕಾಗಿರ್ತೈತಿ? ಒಂದು ಪವರ್ ಸಪ್ಲೈ ಯೂನಿಟ್ ಬೇಕಾಗಿರುತ್ತೆ. ಅಂದ್ರೆ ನೀವು ಇದನ್ನ ಕೇಬಲ್ಸ್ ನ ನೀವು ಕನೆಕ್ಟ್ ಮಾಡಿ ಇಲ್ಲಿ ಪವರ್ ಬಟನ್ ಆನ್ ಮಾಡಿದ್ರೆ, ಸೊ ಇಲ್ಲಿ ಇರ್ತಕ್ಕಂತ ನಿಮ್ದು ಎಲೆಕ್ಟ್ರಿಕಲ್ ಪವರ್ ಏನಾಗ್ಬೇಕ್ರಿ? ಈಗ ನಿಮ್ಮ ಕಂಪ್ಯೂಟರ್ ಯೂಸ್ ಮಾಡ್ಕೋಬೇಕು, ಹೌದಾ? ಸೊ ಕಂಪ್ಯೂಟರ್ ವಿಲ್ ಬಿ ಯೂಸಿಂಗ್ ದಾಟ್. ಸೊ ಅದಕ್ಕೆ ನೀವು ಒಂದು ಪವರ್ ಸಪ್ಲೈ ಯೂನಿಟ್ ಬೇಕ್ರಿ ಇಲ್ಲಿ. ಓಕೆ, ಸೊ ದಟ್ ವಿಲ್ ಬಿ ದೇರ್ ಇನ್ ಯುವರ್ computer system. A power supply unit will be there. A common type is SMPS, switched mode power supply. Switched mode power supply. SMPS ಅಂದ್ರೆ ಏನ್ರಿ? Switched mode power supply. PSU ಏನ್ ಮಾಡ್ತೈತಪ್ಪ? ನಿಮ್ದು ಪವರ್ ಸಪ್ಲೈ ಯೂನಿಟ್ ಪವರ್ ನ ಸಪ್ಲೈ ಮಾಡ್ತೈತಿ ಎಲ್ಲಾ ಕಾಂಪೋನೆಂಟ್ಸಿಗೂ. ಯಾವ್ಯಾವ್ರಿ? ನಿಮ್ಮ ಮದರ್ ಬೋರ್ಡಿಗೆ, CPUಗೆ, ಸ್ಟೋರೇಜ್ ಡಿವೈಸ್ಗೆ, ಗ್ರಾಫಿಕ್ಸ್ ಕಾರ್ಡಿಗೆ, ಕೂಲಿಂಗ್ ಕಾಂಪೋನೆಂಟ್ಸ್ಗೆ ಮತ್ತೆ ಅದರ್ ಇಂಟರ್ನಲ್ ಡಿವೈಸ್ಗೆ ಎಲ್ಲದಕ್ಕೂ ಪವರ್ ಸಪ್ಲೈ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರ್ರಿ? PSU. ಅದರಲ್ಲಿ ಯಾವುದು? ಮೇನ್ಲಿ SMPS, ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ. ಓಕೆ, ನೆಕ್ಸ್ಟ್ ಕ್ಯಾಬಿನೆಟ್ ಅಥವಾ ಕಂಪ್ಯೂಟರ್ ಕೇಸ್ ಅಂತ ಕರಿತೀವಿ. ಕಂಪ್ಯೂಟರ್ ಕೇಸ್ ಬಂದ್ಬಿಟ್ಟು ಇಟ್ ವಿಲ್ ಹೌಸಸ್ ಅಂಡ್ ಪ್ರೊಟೆಕ್ಟ್ಸ್ ಯುವರ್ ಇಂಟರ್ನಲ್ ಕಾಂಪೋನೆಂಟ್ಸ್. ಸೊ ಕಂಪ್ಯೂಟರ್ ಕೇಸ್ ಏನ್ ಮಾಡ್ತೈತ್ರಿ ನಿಮ್ದು? ಇಟ್ ವಿಲ್ ಪ್ರೊಟೆಕ್ಟ್ ಆಲ್ ದ ಇಂಟರ್ನಲ್ ಕಾಂಪೋನೆಂಟ್ಸ್. ನಮ್ದೇ ನಾವು CPU ಅಂತಂದ್ರೆ ಏನ್ ಅನ್ಕೊಂಡ್ಬಿಡ್ತೀವಿ ನಾವು? ಇದೇನ್ ಡಬ್ಬಿ ಇದೆ ಅಲ್ಲ, ಆ CPU ಅಂತ ಅನ್ಕೋತೀವಿ. ನೋ, ದಟ್ ಇಸ್ ನಾಟ್ ದ CPU. ದಟ್ ಈಸ್ ನಥಿಂಗ್ ಬಟ್ ಯುವರ್
ಕ್ಯಾಬಿನೆಟ್ ಅಥವಾ ಕಂಪ್ಯೂಟರ್ ಕೇಸ್ ಅಂತ ಕರಿತೀವಿ ನಾವು ಅದಕ್ಕೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್? ಇಟ್ ವಿಲ್ ಪ್ರೊಟೆಕ್ಟ್ ಆಲ್ ದ ಇಂಟರ್ನಲ್ ಕಾಂಪೋನೆಂಟ್ಸ್. ನಿಮ್ದೇನ್ ಇಂಟರ್ನಲ್ ಕಾಂಪೋನೆಂಟ್ಸ್ ಎಲ್ಲ ಅದಾವ್ರಿ ಅದನ್ನ ಅದು ಪ್ರೊಟೆಕ್ಟ್ ಮಾಡ್ತದ. ಇಟ್ ಮೇ ಕಂಟೈನ್ ಮದರ್ ಬೋರ್ಡ್ ಇರ್ತೈತಿ, ಪಿ ಎಸ್ ಯು, ಸ್ಟೋರೇಜ್ ಡಿವೈಸ್, ಕೂಲಿಂಗ್ ಫ್ಯಾನ್ಸ್, ಗ್ರಾಫಿಕ್ಸ್ ಕಾರ್ಡ್, ಎಕ್ಸ್ಪಾನ್ಷನ್ ಕಾರ್ಡ್ ಎಲ್ಲ ಅದ್ರ ಒಳಗಡೆನೆ ಇರ್ತಾವ್ರಿ, ಹೌದಾ? ಸೊ ದಟ್ ಈಸ್ ಯುವರ್ ಕ್ಯಾಬಿನೆಟ್ ಅಥವಾ ಕಂಪ್ಯೂಟರ್ ಕೇಸ್. ಫಂಕ್ಷನ್ಸ್ ಏನಪ್ಪಾ ಇದ್ರದಂದ್ರೆ ಫಿಸಿಕಲ್ ಪ್ರೊಟೆಕ್ಷನ್ ಕೊಡ್ತೈತಿ, ಕಾಂಪೋನೆಂಟ್ಸ್ ಎಲ್ಲ ಮೌಂಟ್ ಆಗಿರ್ತಾವ ಅದರಲ್ಲಿ, ಏರ್ ಫ್ಲೋ ಮ್ಯಾನೇಜ್ಮೆಂಟ್ ಇರ್ತೈತಿ, ನಿಮ್ದು ಫ್ಯಾನ್ ಎಲ್ಲ ಇರ್ತೈತ್ರಿ ಅದ್ರ ಒಳಗಡೆ, ಕೇಬಲ್ ಮ್ಯಾನೇಜ್ಮೆಂಟ್ಸ್ ಎಲ್ಲ ಕೇಬಲ್ಸ್ ನೀವು ಕನೆಕ್ಟ್ ಮಾಡಬಹುದು, ಅಂಡ್ ಡಸ್ಟ್ ಪ್ರೊಟೆಕ್ಷನ್, ಸೊ ಡಸ್ಟ್ ಕೂಡ ಆಗೋದಿಲ್ಲ ನಿಮ್ ಕಾಂಪೋನೆಂಟ್ಸ್, ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು ಕೂಲಿಂಗ್ ಸಿಸ್ಟಮ್. ಕಂಪ್ಯೂಟರ್ ಕಾಂಪೋನೆಂಟ್ಸ್ ಜನರೇಟ್ ಹೀಟ್ ಡ್ಯೂರಿಂಗ್ ದ ಆಪರೇಷನ್. ಸೊ ಯಾವಾಗ ಪ್ರೊಸೆಸಿಂಗ್ ಆಗ್ತಾ ಇರ್ತೈತ್ರಿ ಅವಾಗ ಕಂಪ್ಯೂಟರ್ ಏನ್ ಮಾಡ್ತದೆ, ಯೂಶುವಲಿ ಇಟ್ ವಿಲ್ ಜನರೇಟ್ ದ ಹೀಟ್. ನಾರ್ಮಲ್ ನಿಮ್ ಕೆಮಿಸ್ಟ್ರಿ ಹೋಗೋಣ ಕೂಡ ನೀವು ಏನು ರಿಯಾಕ್ಷನ್ಸ್ ಮಾಡುವಾಗ ಅಲ್ಲಿನೂ ಕೂಡ ಹೀಟ್ ಬರುತ್ತೆ, ಹೌದಾ? ಸೊ ಅದೇ ರೀತಿ ಇಲ್ಲಿನೂ ಕೂಡ ನಿಮ್ ಕಂಪ್ಯೂಟರ್ ಪ್ರೊಸೆಸ್ ಮಾಡುವಾಗ ಅದು ಕೂಡ ಹೀಟ್ ನ ಜನರೇಟ್ ಮಾಡ್ತೈತ್ರಿ. ಸೊ ಈಗ ಜನರೇಟ್ ಆಗಿರ್ತಕ್ಕಂಥ ಹೀಟ್ ನ ಹಂಗೆ ಇಟ್ಕೊಂಡ್ ಕುಂತ್ರಾಕೈತೇನ್ರಿ? ಇಲ್ಲ, ಅದನ್ನ ನಾವು ಕೂಲ್ ಮಾಡ್ಬೇಕು, ಹೌದಾ? ಸೊ ಕಂಪ್ಯೂಟರ್ ಸಿಸ್ಟಮ್ ಏನ್ ಮಾಡ್ತಾವ್ರಿ, ಅದಕ್ಕೆ ಕೂಲಿಂಗ್ ಸಿಸ್ಟಮ್ ನ ಕೊಡ್ತಾವು ಟು ಮೇಂಟೈನ್ ಅ ಸೇಫ್ ಆಪರೇಟಿಂಗ್ ಟೆಂಪರೇಚರ್. ಸೊ ಟೆಂಪರೇಚರ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಅಂತ ಹೇಳಿ ಕೂಲಿಂಗ್ ಸಿಸ್ಟಮ್ಸ್ ಬರ್ತಾವ್ರಿ. ಸೊ ಅದರಲ್ಲಿ ನೋಡ್ರಿ ಕಾಂಪೋನೆಂಟ್ಸ್ ಮೇನ್ ಇನ್ಕ್ಲೂಡ್. ಸೊ ಅದ್ರಲ್ಲಿ ಏನೇನ್ ಬರ್ತೈತ್ರಿ, ಒಂದು ಸಿ ಪಿ ಯು ಹೀಟ್ ಸಿಂಕ್ ಅಂತ ಬರ್ತದ, ಸಿ ಪಿ ಯು ಫ್ಯಾನ್ಸ್ ವಿಲ್ ಬಿ ದೇರ್, ಇದು ನೀವು ನೋಡಿರ್ತೀರಿ ಸಿ ಪಿ ಯು ಫ್ಯಾನ್ಸ್ ನ, ರೈಟ್? ಮತ್ತೆ ಕೇಸ್ ಫ್ಯಾನ್ಸ್ ಬರ್ತಾವ್ರಿ. ದೆನ್ ಥರ್ಮಲ್ ಇಂಟರ್ಫೇಸ್ ಮಟೀರಿಯಲ್ ಅಂತ ಬರ್ತಾವು. ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಇನ್ ಸಮ್ ಕಂಪ್ಯೂಟರ್ಸ್ ಇಟ್ ವಿಲ್ ಬಿ ದೇರ್. ಓಕೆ, ಸೊ these are the different components which we can see in the cooling system. Most of us would have seen the CPU fans, right? Okay. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಪುಟ್ ಡಿವೈಸಸ್. ಇದಂತ ನಾವು ನೋಡಿದೀವಿ, ಚಾಪ್ಟರ್ ನೋಡಿದೀವಿ ಒಂದು ಸೆಪರೇಟ್. ಸೊ ಇನ್ಪುಟ್ ಡಿವೈಸಸ್ ಇಂದ ನಾವು ಇನ್ಪುಟ್ ಕೊಡ್ತೇವಿ, ಅದ್ರಲ್ಲಿ ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಮೈಕ್ರೋಫೋನ್, ವೆಬ್ಕ್ಯಾಮ್ ಇವೆಲ್ಲ ಇರ್ತಾವು. ಏನ್ ಮಾಡ್ತಾವಪ್ಪ, ಇವು ಡೇಟಾ ಕೊಡ್ತಾವು ಕಂಪ್ಯೂಟರ್ಗೆ, ಹೌದಾ? ಡೇಟಾ ಮತ್ತೆ ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತಾವು. ಅದೇ ರೀತಿ ಔಟ್ಪುಟ್ ಡಿವೈಸ್ ಏನ್ ಮಾಡ್ತಾರೆ, ಔಟ್ಪುಟ್ ಡಿಸ್ಪ್ಲೇ ಮಾಡಕ್ ಹೆಲ್ಪ್ ಮಾಡ್ತಾವು. ಮಾನಿಟರು, ಪ್ರಿಂಟರು, ಸ್ಪೀಕರು, ಹೆಡ್ಫೋನ್, ಪ್ರೊಜೆಕ್ಟರ್ ಇವೆಲ್ಲ ಔಟ್ಪುಟ್ ಡಿವೈಸಸ್ ರೀ, ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು ಜಿ ಪಿ ಯು ಅಂತ ಬರ್ತದ್ರಿ. ಜಿ ಪಿ ಯು ಅಂತಂದ್ರೆ ಏನ್ರಿ, ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಅಂತೇಳಿ. ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಅಂತೇಳಿ ಏನ್ ಮಾಡ್ತೈತಪ್ಪ ಅಂದ್ರೆ ಇದೊಂದು ಪ್ರೊಸೆಸರ್ ರೀ. ಇದೊಂದು ಪ್ರೊಸೆಸರ್ ಎದಕ್ ಮಾಡಿದಾರಪ್ಪ ಅಂದ್ರೆ ಹೈಲಿ ಪ್ಯಾರಲಲ್ ಆಪರೇಷನ್ಸ್ ಮಾಡ್ಲಿಕ್ಕೆ ಯೂಸ್ ಮಾಡಿದಾರ. ನಿಮ್ದು ಗ್ರಾಫಿಕ್ಸ್ ಒಳಗಡೆ ಆಯ್ತು ಮತ್ತೆ ವಿಜುವಲ್ ಕ್ಯಾಲ್ಕುಲೇಷನ್ಸ್ ಆಯ್ತು, ಕಾಂಪಿಟೇಷನ್ ಅಲ್ಲಿ ಜಿ ಪಿ ಯುಸ್ ನ ಯೂಸ್ ಮಾಡ್ತಾರೆ. ಇಟ್ ಮೇ ಬಿ ಇಂಟಿಗ್ರೇಟೆಡ್ ಜಿ ಪಿ ಯು ಎರಡು ಟೈಪ್ಸ್ ಅದಾವ್ರಿ, ಇಂಟಿಗ್ರೇಟೆಡ್ ಜಿ ಪಿ ಯು, ಇನ್ನೊಂದು ಡೆಡಿಕೇಟೆಡ್ ಜಿ ಪಿ ಯು ಅಂತೇಳಿ. ಇಂಟಿಗ್ರೇಟೆಡ್ ಜಿ ಪಿ ಯು ಅಂತಂದ್ರೆ ನಿಮ್ದು ಪ್ರೊಸೆಸರ್ ಜೊತೆಗೇನೆ ಇರ್ತೈತ್ರಿ, ಅದು ಸಿಸ್ಟಮ್ ಆನ್ ಚಿಪ್ ಅಂತ ಕರಿತೇವಿ. ಸೊ ನಿಮ್ ಪ್ರೊಸೆಸರ್ ಜೊತೆಗೆ ಬಿಲ್ಟ್ ಇನ್ ಇತ್ತಂತಂದ್ರೆ ಅದು ಇಂಟಿಗ್ರೇಟೆಡ್ ಜಿ ಪಿ ಯು ರೀ. ಇಲ್ಲಪ್ಪ ಅದಕ್ಕೆ ಸೆಪರೇಟ್ ನೀವು ಒಂದು ಕಾರ್ಡ್ ತಗೋಬೇಕು. ನೀವು ಕೇಳ್ತಿರ್ಬೋದು, ಗ್ರಾಫಿಕ್ಸ್ ಕಾರ್ಡ್ ಅಂತ ಹೇಳ್ತಾರೆ ಅಥವಾ ಪ್ರೊಸೆಸರ್ ಕಾರ್ಡ್ ಅಂತ ಹೇಳ್ತಾರೆ. ಸೊ ಆ ಒಂದು ಗ್ರಾಫಿಕ್ಸ್ ಪ್ರೊಸೆಸರ್ ಕಾರ್ಡು ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಓನ್ ಹೈ ಸ್ಪೀಡ್ ಮೆಮರಿ ಯೂನಿಟ್ ಇರ್ತೈತ್ರಿ. ಸೊ ಇದು ಡೆಡಿಕೇಟೆಡ್ ಜಿ ಪಿ ಯು ನೀವು ತಗೋಬಹುದು. ಇಂಟಿಗ್ರೇಟೆಡ್ ಜಿ ಪಿ ಯು ಅಂತಂದ್ರೆ ನಿಮ್ದು ಬಿಲ್ಟ್ ಇನ್ ಪ್ರೊಸೆಸರ್ ಜೊತೆಗೆ ಬರ್ತದ ಅದು. ಡೆಡಿಕೇಟೆಡ್ ಅಂತಂದ್ರೆ ಸೆಪರೇಟ್ ನೀವು ಕಾರ್ಡ್ ನ ಇನ್ಸ್ಟಾಲ್ ಮಾಡ್ತೀರಿ. ಸೊ ಏನಪ್ಪ ಇದ್ರ ಅಪ್ಲಿಕೇಶನ್ಸ್ ಅಂದ್ರೆ ಗೇಮಿಂಗ್ ಇಂಡಸ್ಟ್ರಿಯಲ್ಲಿ ಹೆಲ್ಪ್ ಆಕೈತ್ರಿ. 3D ಗ್ರಾಫಿಕ್ಸ್ ಅಲ್ಲಿ, ವಿಡಿಯೋ ಎಡಿಟಿಂಗ್ ಮಾಡುವಾಗ, ಕ್ಯಾಡ್ ಅಲ್ಲಿ, ಮತ್ತೆ ಸೈಂಟಿಫಿಕ್ ಕಂಪ್ಯೂಟಿಂಗ್ ಮತ್ತೆ ಎ ಐ ವರ್ಕ್ ಲೋಡ್ಸ್ ಗೆ ನಿಮ್ದು ಜಿ ಪಿ ಯೂಸ್ ಯೂಸ್ ಮಾಡ್ತಾರೆ. ನೀವು ಕೇಳಿರ್ಬೋದ್ರಿ ಜಿ ಪಿ ಯೂಸ್ ನ, ನಮ್ದು ಚಾಟ್ ಜಿ ಪಿ ಟಿ ಮತ್ತೆ ಜೆಮಿನೈ ಏನೇನ್ ಅದಾವಲ್ರಿ ಅವೆಲ್ಲ ಜಿ ಪಿ ಯೂಸ್ ಅಲ್ಲಿ ರನ್ ಆಗ್ತಾ ಇದಾವು ಅಂತ ನೀವು ನ್ಯೂಸ್ ಅಲ್ಲೆಲ್ಲ ಕೇಳಿರ್ಬೋದು. ಓಕೆ, ಸೊ ಎ ಐ ವರ್ಕ್ ಲೋಡ್ಸ್ ಕೂಡ ನಾವು ಜಿ ಪಿ ಯೂಸ್ ಮೇಲೆ ರನ್ ಮಾಡ್ತೀವಿ. ಹೋಪ್ ದಟ್ ಇಸ್ ಕ್ಲಿಯರ್ ಗೈಸ್. ನೆಕ್ಸ್ಟ್, ನೆಟ್ವರ್ಕ್ ಇಂಟರ್ಫೇಸ್. ನೆಟ್ವರ್ಕ್ ಇಂಟರ್ಫೇಸ್ ಅಂತಂದ್ರೆ ಏನ್ರಿ, ಆ ಕಂಪ್ಯೂಟರ್ ನೀಡ್ಸ್ ನೆಟ್ವರ್ಕ್ ಇಂಟರ್ಫೇಸ್ ಟು ಕಮ್ಯುನಿಕೇಟ್ ಓವರ್ ಅ ನೆಟ್ವರ್ಕ್. ಈಗ ಒಂದು ಕಂಪ್ಯೂಟರ್ ಐತಪ್ಪ ಅಂದ್ರೆ ಅದು ಇಂಟರ್ನೆಟ್ ಆಕ್ಸೆಸ್ ಮಾಡ್ಬೇಕಪ್ಪ ಅಂದ್ರೆ ಹೆಂಗ್ ಆಕ್ಸೆಸ್ ಮಾಡ್ತೈತ್ರಿ ಅದು? ಥ್ರೂ ದ ಹೆಲ್ಪ್ ಆಫ್ ನೆಟ್ವರ್ಕ್. ಸೊ ನೆಟ್ವರ್ಕ್ ಇಂಟರ್ಫೇಸ್ ಮುಖಾಂತರ ಆಕ್ಸೆಸ್ ಮಾಡ್ತೈತಿ. ಸೊ ಇಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವೇಸ್ ಅದಾವ್ರಿ. ಒಂದು ಇಥರ್ನೆಟ್ ಮುಖಾಂತರ, ಇನ್ನೊಂದು ವೈಫೈ ಮುಖಾಂತರ, ಮತ್ತೆ ಬ್ಲೂಟೂತ್ ಫಾರ್ ಶಾರ್ಟ್ ರೇಂಜ್ ವೈರ್ಲೆಸ್ ಕನೆಕ್ಟಿವಿಟಿ. ಸೊ ಇಲ್ಲಿ ಇಥರ್ನೆಟ್ ಅಂತಂದ್ರೆ ಇಲ್ಲಿ ಕೇಬಲ್ ಇರ್ತೈತ್ರಿ, ಇದು ಕೇಬಲ್ಡ್ ಕಮ್ಯುನಿಕೇಶನ್ ರೀ. ಇಲ್ಲಿ ನಿಮ್ದು ಇಂಟರ್ನೆಟ್ ನೀವು ಕೇಬಲ್ ಮುಖಾಂತರ ಪಾಸ್ ಮಾಡ್ತೀರಿ ಸಿಸ್ಟಮ್ಗೆ. ವೈಫೈ ಅಂತಂದ್ರೆ ನೀವು ನೋಡಿರ್ಬೋದು, ನಿಮ್ಮ ಮೊಬೈಲ್ ಅಲ್ಲಿ ವೈಫೈ ಆನ್ ಮಾಡ್ತೀರಿ, ಥ್ರೂ ದ ಹಾಟ್ಸ್ಪಾಟ್ ಯು ಆರ್ ಗೋಯಿಂಗ್ ಟು ಕನೆಕ್ಟ್, ಸಾರಿ ಹಾಟ್ಸ್ಪಾಟ್ ಆನ್ ಮಾಡ್ತೀರಿ, ವೈಫೈ ಮುಖಾಂತರ ನೀವು ಕನೆಕ್ಟ್ ಮಾಡ್ತೀರಿ. ದಿಸ್ ಇಸ್ ಯುವರ್ ವೈರ್ಲೆಸ್. ಓಕೆ, ಅಂಡ್ ಬ್ಲೂಟೂತ್ ಕೂಡ ವೈರ್ಲೆಸ್ ರೀ. ಇಲ್ಲಿ ನೀವು ಶಾರ್ಟ್ ರೇಂಜ್ ಡಿಸ್ಟೆನ್ಸ್ ಅಲ್ಲಿ ನೀವು ಡೇಟಾನ ಶೇರ್ ಮಾಡ್ಕೋಬಹುದು. ನೆಟ್ವರ್ಕ್ ಇಂಟರ್ಫೇಸ್ ಮೇ ಬಿ ಇಂಟಿಗ್ರೇಟೆಡ್ ಇನ್ ಟು ದ ಮದರ್ ಬೋರ್ಡ್ ಆರ್ ಪ್ರೊವೈಡೆಡ್ ಥ್ರೂ ದ ಎಕ್ಸ್ಪಾನ್ಷನ್ ಡಿವೈಸ್. ಸೊ ನೀವು ಮದರ್ ಬೋರ್ಡ್ ಅಲ್ಲಿ ಅದನ್ನ ಇಂಟಿಗ್ರೇಟ್ ಮಾಡಬಹುದು ಅಥವಾ ಎಕ್ಸ್ಪಾನ್ಷನ್ ಡಿವೈಸ್ ಮುಖಾಂತರ ನೀವು ಅದನ್ನ ಪಾಸ್ ಮಾಡಬಹುದು ನೆಟ್ವರ್ಕ್ ನ. ದೆನ್ ಬರ್ತವ್ರಿ ಪೋರ್ಟ್ಸ್ ಅಂಡ್ ಕನೆಕ್ಟರ್ಸ್ ಅಂತೇಳಿ. ಪೋರ್ಟ್ಸ್ ಎದಕ್ಕೆ ಹೆಲ್ಪ್ ಮಾಡ್ತಪ್ಪ ಅಂದ್ರೆ ನೀವು ಹೊರಗಿನ ಡಿವೈಸಸ್, ಎಕ್ಸ್ಟರ್ನಲ್ ಡಿವೈಸಸ್ ನ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಲಿಕ್ಕೆ, ಕಮ್ಯುನಿಕೇಟ್ ಮಾಡ್ಲಿಕ್ಕೆ ನೀವು ಪೋರ್ಟ್ಸ್ ನ ಅಲೌ ಮಾಡ್ತೀರಿ.
ದೆನ್ ಕಾಮನ್ ಪೋರ್ಟ್ಸ್ ಯಾವ್ದಾದ್ರು ಯು ಎಸ್ ಬಿ ಪೋರ್ಟ್ ಅಂತ ಬರ್ತೈತ್ರಿ, ಎಚ್ ಡಿ ಎಂ ಐ ಪೋರ್ಟ್, ಡಿಸ್ಪ್ಲೇ ಪೋರ್ಟ್, ಈಥರ್ನೆಟ್ ಪೋರ್ಟ್, ಆಡಿಯೋ ಜಾಕ್ ಪೋರ್ಟ್, ಇವೆಲ್ಲ ನಿಮ್ದು ನೀವು ಸಿ ಪಿ ಯುದ್ದು ಹಿಂದ್ಗಡೆ ನೋಡಿದಾಗ ಆ ಒಂದು ಕೇಸ್ ಹಿಂದ್ಗಡೆಯಲ್ಲಿ ಇವು ಇರ್ತವೆ ಪೋರ್ಟ್ಸ್, ಓಪನ್ ಪೋರ್ಟ್ಸ್ ಇರ್ತವೆ. ಅಲ್ಲಿ ನೀವು ಯು ಎಸ್ ಬಿ ಪೋರ್ಟ್ ಇನ್ಸರ್ಟ್ ಮಾಡ್ಬೋದು, ಎಚ್ ಡಿ ಎಂ ಐ ಪೋರ್ಟ್ಸ್ ಇನ್ಸರ್ಟ್ ಮಾಡ್ಬೋದು, ಡಿಸ್ಪ್ಲೇ ಪೋರ್ಟ್, ಈಥರ್ನೆಟ್ ಪೋರ್ಟ್, ಅವೆಲ್ಲ ಬೇರೆ ಬೇರೆ ರೀತಿಯಾದಂತ ಪೋರ್ಟ್ಸ್ ಬರ್ತಾವ್ರಿ. ಯು ಎಸ್ ಬಿ ಬಂದ್ಬಿಟ್ಟು ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಕರಿತೀವಿ. ಯೂಸ್ ಟು ಕನೆಕ್ಟ್ ಡಿವೈಸಸ್ ಸಚ್ ಎಸ್ ಕೀಬೋರ್ಡ್, ಮೌಸ್, ಪೆನ್ ಡ್ರೈವ್, ಎಕ್ಸ್ಟರ್ನಲ್ ಸ್ಟೋರೇಜ್, ಪ್ರಿಂಟರ್ ಮತ್ತೆ ಸ್ಮಾರ್ಟ್ಫೋನ್, ಇವನ್ನೆಲ್ಲ ನಾವು ಯು ಎಸ್ ಬಿ ಥ್ರೂ ಕನೆಕ್ಟ್ ಮಾಡ್ತೀವಿ. ಓಕೆ. ದೆನ್ ಟಿಪಿಕಲ್ ಡೆಸ್ಕ್ಟಾಪ್ ಕಾನ್ಫಿಗರೇಷನ್, a basic desktop configuration might include CPU for processing, motherboard for connecting the components, RAM for working the memory, SSD ನಿಮ್ದು ಲಾಂಗ್ ಟರ್ಮ್ ಸ್ಟೋರೇಜ್ ರೀ, PSU ಪವರ್ ಕನ್ವರ್ಷನ್ ಮಾಡ್ತೈತಿ, ಡಿಸ್ಟ್ರಿಬ್ಯೂಟ್ ಮಾಡ್ತೈತಿ ಪವರ್ನ, ಮಾನಿಟರ್ ವಿಜುವಲ್ ಔಟ್ಪುಟ್ ಕೊಡ್ತೈತಿ, ಕೀಬೋರ್ಡ್ ನೀವು ಇನ್ಪುಟ್ ಕೊಡ್ತೀರಿ, ಮೌಸ್ ನೀವು ಪಾಯಿಂಟಿಂಗ್ ಡಿವೈಸ್ ಆಗಿ ಯೂಸ್ ಮಾಡ್ತೀರಿ, GPU ಗ್ರಾಫಿಕ್ಸ್ ಅಥವಾ ಪ್ಯಾರಲಲ್ ಪ್ರೊಸೆಸಿಂಗ್ ಯೂಸ್ ಮಾಡ್ತೀರಿ, ನೆಟ್ವರ್ಕ್ ಇಂಟರ್ಫೇಸ್ ನೆಟ್ವರ್ಕ್ ಕಮ್ಯುನಿಕೇಶನ್ ಯೂಸ್ ಮಾಡ್ತೀರಿ, ಕೂಲಿಂಗ್ ಸಿಸ್ಟಮ್ನ ಹೀಟ್ ರಿಮೂವ್ ಮಾಡಕ್ ಯೂಸ್ ಮಾಡ್ತೀರಿ, ಕ್ಯಾಬಿನೆಟ್ ವಿಲ್ ಬಿ ಹೌಸ್ ಫಾರ್ ಆಲ್ ದ ಕಾಂಪೋನೆಂಟ್ಸ್. ಸೊ ಇದಿಷ್ಟು ನಿಮ್ದು ಓವರ್ ಆಲ್ ಕಾಂಪೋನೆಂಟ್ಸ್ ನ ನೀವು ನೆನಪು ಇಟ್ಕೋಬೇಕು. ಓಕೆ. ಸೊ ಈಗ ನಾನು ನೆಕ್ಸ್ಟ್ ಕಂಪ್ಯೂಟರ್ ಕಾನ್ಫಿಗರೇಷನ್ ಮತ್ತೆ ಪರ್ಫಾರ್ಮೆನ್ಸ್ ಬಗ್ಗೆ ಸ್ವಲ್ಪ ನೋಡೋಣ್ರಿ. ಕಂಪ್ಯೂಟರ್ದು ಓವರ್ ಆಲ್ ಪರ್ಫಾರ್ಮೆನ್ಸ್ ರೀ ಬರೀ ಒಂದ ಕಾಂಪೊನೆಂಟ್ ಮೇಲೆ ಇರೋದಿಲ್ಲ, ಅಂದ್ರೆ ಬರೀ ಸಿ ಪಿ ಯು ಕೋರ್ಸ್ ಮೇಲೆ ಅಷ್ಟೇ ಇರೋದಿಲ್ಲ, ಬರೀ ರ್ಯಾಮ್ ಮೇಲೆ ಅಷ್ಟೇ ಇರೋದಿಲ್ಲ. ಒಂದ ಕಾಂಪೊನೆಂಟ್ ಮೇಲೆ ನಾವು ಪರ್ಫಾರ್ಮೆನ್ಸ್ ನ ಜಡ್ಜ್ ಮಾಡಕ್ ಬರೋದಿಲ್ಲ. ಇಟ್ ಇನ್ವಾಲ್ವ್ಸ್ ಇನ್ ಸರ್ಟನ್ ಫ್ಯಾಕ್ಟರ್ಸ್. ಯಾವ್ಯಾವ ಫ್ಯಾಕ್ಟರ್ಸ್ ಅಂತಂದ್ರೆ ಸಿ ಪಿ ಯು ಪರ್ಫಾರ್ಮೆನ್ಸ್ ಬೇಕು ಅಂದ್ರೆ ಕೋರ್ಸ್ ಎಷ್ಟಿದಾವು, ರ್ಯಾಮ್ ಕೆಪಾಸಿಟಿ ಮತ್ತೆ ಸ್ಪೀಡ್ ಎಷ್ಟೈತಿ, ಸ್ಟೋರೇಜ್ ಟೆಕ್ನಾಲಜಿ ಯಾವ್ದೈತಿ, ಎಚ್ ಡಿ ಡಿ ಐತೋ, ಎಸ್ ಎಸ್ ಡಿ ಐತೋ ಅಥವಾ ಎನ್ ವಿ ಎಮ್ ಇ ಎಸ್ ಎಸ್ ಡಿ ಐತೋ, ಅದು ಯಾವ ಟೆಕ್ನಾಲಜಿ ಇದೆ, ಮತ್ತೆ ಜಿ ಪಿ ಯುದು ಎಷ್ಟು ಕೆಪಾಬಿಲಿಟಿ ಐತ್ರಿ, ನಿಮ್ದು ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್, ಮತ್ತೆ ಸಾಫ್ಟ್ವೇರ್ಸ್ ಮೇಲೂ ಕೂಡ ಡಿಪೆಂಡ್ ಆಕೇತಿ, ಮತ್ತೆ ಕೂಲಿಂಗ್ ಸಿಸ್ಟಮ್ ಐತೋ ಇಲ್ಲೋ, ವರ್ಕ್ ಲೋಡ್ ಹೆಂಗೈತಿ, ಇವೆಲ್ಲಾ ಫ್ಯಾಕ್ಟರ್ಸ್ ಮೇಲೆ ನಿಮ್ದು ಕಂಪ್ಯೂಟರ್ದು ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಿರ್ತದ. ಓಕೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ಒಂದು ಇಲ್ಲಿ ಫಾರ್ ಆಫೀಸ್ ವರ್ಕ್ ನೋಡ್ರಿ, ನಮ್ಗಲ್ಲಿ ಸಿ ಪಿ ಯು ಮಾಡ್ರೇಟ್ ಇದ್ರೆ ಸಾಕು, ಮತ್ತೆ ಸ್ವಲ್ಪ ಕಡಿಮೆ ರ್ಯಾಮ್ ಇದ್ರು ನಡಿತೈತಿ, ಎಸ್ ಎಸ್ ಟಿ ಇದ್ರೆ ಇನ್ನೂ ಭಾಳ ಚಲೋ, ಹೌದಾ. ಸೊ ಆಫೀಸ್ ರೂಮಿಗೆ ಮಾಡ್ರೇಟ್ ಸಿ ಪಿ ಯು ಅಂದ್ರೆ ನಿಮ್ದು 4 ಕೋರ್ ಇದ್ರ ನಡೀತದ, ರ್ಯಾಮ್ ಬಂದ್ಬಿಟ್ಟು ಒಂದು 4 GB ರ್ಯಾಮ್ ಇದ್ರು ಸಫಿಶಿಯಂಟ್ ರೀ ಅಲ್ಲಿ. ಬಟ್ ಅದೇ ನೀವು ಗೇಮಿಂಗ್ ಹೋದ್ರೆ ಅಲ್ಲಿ ಏನಕ್ಕೈತಿ, ನೀವು ಸಿ ಪಿ ಯು ಪವರ್ಫುಲ್ ಬೇಕು. ಓಕೆ, ಅಲ್ಲಿ ಆಕ್ಟಾ ಕೋರ್ ಇದ್ರ ನಡೀತದ. ನಿಮ್ದು ಡೆಡಿಕೇಟೆಡ್ ಜಿ ಪಿ ಯು ಬೇಕು, ರ್ಯಾಮ್ ಕೂಡ ಸಫಿಶಿಯಂಟ್ ಇರ್ಬೇಕ್ರಿ, 8 GB ರ್ಯಾಮ್, 8 GB ಗಿಂತ ಹೆಚ್ಚಿಗೆ ಇರಬೇಕು, ಮತ್ತೆ ಫಾಸ್ಟೆಸ್ಟ್ ಸ್ಟೋರೇಜ್ ಇರಬೇಕು, ಬೆಟರ್ ದೇ ಪ್ರಿಫರ್ಡ್ ಎಸ್ ಎಸ್ ಡಿ ಹಿಯರ್, ಹೌದಾ. ಗೇಮಿಂಗ್ ಅಲ್ಲಿ ಬಹಳಷ್ಟು ಲೋಡ್ ಆಗ್ತದ, ಸೊ ಅಲ್ಲಿ ನಮಗೆ ಸ್ವಲ್ಪ ಹೆಚ್ಚಿಗೆ ಪ್ರೊಸೆಸಿಂಗ್ ಪವರ್ ಬೇಕಾಗ್ತದ. ಸೈಂಟಿಫಿಕ್ ಕಂಪ್ಯೂಟಿಂಗ್ ಅಂದ್ರೆ ಇನ್ನೂ ಹೆಚ್ಚಿಗೆ ಬೇಕ್ರಿ, ದಲ್ಲಿ ಆಯ್ತು ಅಲ್ಲೆಲ್ಲ ಹೆಚ್ಚಿಗೆ ಜಿ ಪಿ ಯೂಸ್ ನ ಯೂಸ್ ಮಾಡ್ತಾರ ಅವರು, ಹೌದಾ. ಲಾರ್ಜರ್ ಮೆಮರಿ ಮತ್ತೆ ಫಾಸ್ಟರ್ ಸ್ಟೋರೇಜ್ ಇದನ್ನ ಯೂಸ್ ಮಾಡ್ತಾರೆ. ಸೊ ಯುವರ್ ಪರ್ಫಾರ್ಮೆನ್ಸ್ ಡಿಪೆಂಡ್ಸ್ ಆನ್ ಮಲ್ಟಿಪಲ್ ಫ್ಯಾಕ್ಟರ್. ಓಕೆ. ಸೊ ಇಲ್ಲಿ ಒಂದ್ ಹಾಗೆ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ ಡೆಸ್ಕ್ಟಾಪ್ ಮತ್ತು ಲ್ಯಾಪ್ಟಾಪ್ ಅಲ್ಲಿ. ಇದು ಸ್ವಲ್ಪ ದೊಡ್ಡದಿರ್ತೈತಿ, ಲಾರ್ಜರ್ ಇರ್ತೈತಿ, ಇಲ್ಲೆಲ್ಲ ಕಾಂಪೋನೆಂಟ್ಸ್ ಕಾಂಪ್ಯಾಕ್ಟ್ಲಿ ಅರೇಂಜ್ ಆಗಿರ್ತಾವ್ರಿ. ಈಸಿಯರ್ ಟು ಅಪ್ಗ್ರೇಡ್ ಅಂಡ್ ರಿಪ್ಲೇಸ್ ಮೆನಿ ಕಾಂಪೋನೆಂಟ್ಸ್. ಇಲ್ಲಿ ಸ್ವಲ್ಪ ಅಪ್ಗ್ರೇಡ್ ಮಾಡೋದು ಸ್ವಲ್ಪ ಲಿಮಿಟೆಡ್ ಕಂಡೀಷನ್ ಇರ್ತೈತ್ರಿ. ಈ ಎಕ್ಸ್ಟರ್ನಲ್ ಮಾನಿಟರ್ ಕಾಮನ್ಲಿ ಯೂಸ್ಡ್, ಇಲ್ಲಿ ನೀವು ಡೆಸ್ಕ್ಟಾಪ್ ಗೆ ಒಂದು ಎಕ್ಸ್ಟರ್ನಲ್ ಮಾನಿಟರ್ ಯೂಸ್ ಮಾಡ್ತೀರಿ, ಲ್ಯಾಪ್ಟಾಪ್ ಅಲ್ಲಿ ನಿಮಗೆ ಬಿಲ್ಟ್ ಇನ್ ಡಿಸ್ಪ್ಲೇನ ಬರ್ತೈತಿ, ಬಿಲ್ಟ್ ಇನ್ ಬ್ಯಾಟರಿ ಬರ್ತೈತಿ, ಹೌದಾ. ಇಲ್ಲಿ ನೀವು ಇದಕ್ಕೆ ಏನ್ ಮಾಡ್ತೀರಿ, ಪವರ್ ಸಪ್ಲೈ ಕೊಡ್ಬೇಕು ಡೆಸ್ಕ್ಟಾಪ್ ಗೆ, ಹೌದ್ರಿ. ಡೆಸ್ಕ್ಟಾಪ್ ನೀವು ಮನ್ಯಾಗ ಏನ್ ಕಂಪ್ಯೂಟರ್ಸ್ ಇರ್ತಾವ ಅವಕ್ಕೆ ನೀವು ಕರೆಂಟ್ ಹಚ್ಚಿದಾಗನ ಹತ್ತಾವ, ಹೌದಾ. ಲ್ಯಾಪ್ಟಾಪ್ ಗೆ ಹಂಗ ಇರೋದಿಲ್ರಿ, ಬ್ಯಾಟ್ರಿ ಇರ್ತೈತಿ, ಬ್ಯಾಟ್ರಿ ಚಾರ್ಜ್ ಮಾಡ್ಕೋತೀರಿ ನೀವು. ಅದೇ ರೀತಿ ಜನರಲಿ ಬೆಟರ್ ಕೂಲಿಂಗ್ ಎಕ್ಸ್ಪ್ಯಾಂಡಬಿಲಿಟಿ ಬಿಕಾಸ್ ಯುವರ್ ಸಿ ಪಿ ವಿಲ್ ಬಿ ಔಟ್ಸೈಡ್ ಹಿಯರ್. ಕೂಲಿಂಗ್ ಈಗ ಅಷ್ಟು ನೀವು ಖರ್ಚು ಮಾಡೋದು ಅವಶ್ಯಕತೆ ಇರೋದಿಲ್ಲ. ಓಕೆ. ಇದು ನೀವು ಪೋರ್ಟೇಬಿಲಿಟಿ, ಲ್ಯಾಪ್ಟಾಪ್ ನ ಪೋರ್ಟೇಬಲ್, ನೀವು ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಬೋದು, ಡೆಸ್ಕ್ಟಾಪ್ ಕ್ಯಾರಿ ಮಾಡಕ್ ಆಗುದಿಲ್ಲ. ಮತ್ತೆ ಈಸಿಯರ್ ಟು ರಿಪೇರ್ ಮಾಡ್ಲಿಕ್ಕೆ ಈಸಿ ಇರ್ತೈತ್ರಿ. ಇಲ್ಲಿ ಸ್ವಲ್ಪ ಕಾಂಪೊನೆಂಟ್ಸ್ ಏನಾಗಿರ್ತಾವ್ರಿ, ಇಂಟಿಗ್ರೇಟೆಡ್ ಆಗಿರ್ತಾವು, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಆಪರೇಟ್ ಮಾಡ್ಬೇಕಾಗ್ತದ ಲ್ಯಾಪ್ಟಾಪ್ ನ. Okay, so that's all you need to remember in this complete topic, guys. Hope you understood everything. Okay, so ಇಲ್ಲಿಗೆ ನಿಮ್ದು ಮೇಜರ್ ಪೋರ್ಷನ್ ಮುಗೀತು ಫಸ್ಟ್ ಯೂನಿಟ್ ಅದ್ದು. ಇನ್ನು ಒಂದು ಟಾಪಿಕ್ ಐತ್ರಿ ಮದರ್ ಬೋರ್ಡ್ ಬಗ್ಗೆ, ಮತ್ತೆ ಯಾವ ರೀತಿ ಈ ಒಂದು ಕಾಂಪೋನೆಂಟ್ಸ್ ನ ನಾವು ಅಸೆಂಬಲ್ ಮಾಡಿ ನಮ್ದೇ ಆಗಿರ್ತಕ್ಕಂಥ ಒಂದು ಪಿ ಸಿ ನ ರೆಡಿ ಮಾಡ್ಬೋದು. ಸೊ ಇವೆರಡು ಟಾಪಿಕ್ಸ್ ಅದಾವ್ರಿ, ಅವೆರಡು ಟಾಪಿಕ್ ಮುಗಿದ್ರೆ ನಮ್ದು ಯೂನಿಟ್ 1 ಮುಗಿತದ. ಓಕೆ. ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ಲಿ. I have already given you the notes, so go through the notes as well, and watching video. While watching video, go through the notes as well. If any doubts is there, post it in the comments and also in the community. Okay. I'm going to see you in the next video. Till then, take care.